ವಿಶ್ವವಿಖ್ಯಾತ ಮೈಸೂರು ದಸರಾ ಈಗಿನಿಂದಲೇ ತಯಾರಿ ಆರಂಭವಾಗಿದ್ದು ಅರಮನೆ ಅಂಗಳದಲ್ಲಿ ಗಜಪಡೆ ತಾಲೀಮು ನಡೀತಾ ಇದೆ. ನಿತ್ಯ ಬೆವರಿಳಿಸ್ತಾ ಇರೋ ಆನೆಗಳಿಗೆ ಭರ್ಜರಿ ಭೋಜನವೇ ಸಿಗ್ತಾ ಇದೆ. ಆನೆಗಳ 56 ದಿನಗಳ ಊಟಕ್ಕೆ ಬರೋಬ್ಬರಿ 60 ಲಕ್ಷ ಹಣ ಖರ್ಚು ಮಾಡಲಾಗ್ತಿದೆ. ಬೀಟ್ರೂಟ್, ಕ್ಯಾರೆಟ್, ಮೂಲಂಗಿ, ಸೌತೆಕಾಯಿ ಅಂತ ತರಕಾರಿ ಸಲಾಡ್, ಹೆಸರುಕಾಳು, ಗೋಧಿ, ಭತ್ತ ಅಂತ ಬೇಯುತ್ತಿರೋ ಧಾನ್ಯಗಳು. ಕಾಡಿನಲ್ಲಿ ಬರೀ ಸೊಪ್ಪು ಹುಲ್ಲು ತಿಂದು ಇರ್ತಿದ್ದ ಆನೆಗಳಿಗೆ ಮೈಸೂರು ಅರಮನೆ ಅಂಗಳದಲ್ಲಿ ಭರ್ಜರಿ ಭೂರಿ ಭೋಜನವೇ ಸಿಗ್ತಿದೆ. ಗಜಪಡೆಗೆ ಮೈಸೂರಿನಲ್ಲಿ ಭೂರಿ ಭೋಜನವನ್ನೇ ನೀಡಲಾಗ್ತಿದೆ. ಹಲವು ಬಗೆಯ ಕಾಳುಗಳನ್ನು ಬೇಯಿಸಿ ಬೆಣ್ಣೆ ತರಕಾರಿ ಜೊತೆ ಮುದ್ದೆ ಮಾಡಿಕೊಡಲಾಗ್ತಿದೆ. ನಾನೀಗ ಮೈಸೂರು ಅರಮನೆಯಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಪ್ರತಿದಿನ ಸೊಪ್ಪು, ಹುಲ್ಲು, ಭತ್ತವನ್ನು ತಿಂತಾ ಇದ್ದಂಥ ಆನೆಗಳಿಗೆ ತರಕಾರಿ, ಅದರ ಜೊತೆಗೆ ವಿವಿಧ ರೀತಿಯಾದಂಥ ಕಾಳುಗಳು, ಹೀಗೆ ಎಲ್ಲ ಬಗೆಯ ತರಕಾರಿಗಳನ್ನು ಅದರ ಜೊತೆಗೆ ಸೇರಿಸಿ ಒಂದು ಉಂಡೆಯನ್ನು ಮಾಡಿ ಆನೆಗಳಿಗೆ ನೀಡುವಂಥ ಕೆಲಸವನ್ನು ಮಾಡಲಾಗ್ತದೆ. ಉದ್ದಿನ ಕಾಳು, ಹೆಸರು ಕಾಳು, ಗೋಧಿ, ಕುಸುಬಲಕ್ಕಿಯನ್ನ ಸುಮಾರು 3 ರಿಂದ 4 ತಾಸು ಚೆನ್ನಾಗಿ ಬೇಯಿಸಲಾಗ್ತಿದೆ. ಇದನ್ನ ಉಂಡೆ ಮಾಡಿ ಪ್ರತಿದಿನ ಬೆಳಗ್ಗೆ ಸಂಜೆ ನೀಡಲಾಗ್ತಿದೆ. ಕಾರ್ಬೋಹೈಡ್ರೇಟ್ಸು ಮತ್ತು ಪ್ರೋಟೀನ್ಸ್ ಬಾಡಿ ಬಯೋಮಾಸನ್ನು ಮೇಂಟೈನ್ ಮಾಡೋ ಸಲುವಾಗಿ. ಈಗ ಗೊತ್ತಿಲ್ಲ ನಮಗೆ ಫುಡ್ಡಲ್ಲಿ, ಅಂದರೆ ಈಗ ನಾವು ಕೊಡ್ತಾ ಇರುವ ಬ್ರ್ಯಾಂಚ್ ಪೌಡರ್ಸು, ಗ್ರೀನ್ ಗ್ರಾಸಲ್ಲಿ ಎಲ್ಲ ಅದಕ್ಕೆ ಬೇಕಾದಂಥ ನ್ಯೂಟ್ರಿಷನ್ಸ್ ಸಿಗುತ್ತೆ ಇದು ಅಂತ ಗೊತ್ತಿಲ್ಲ. ಆ ಉದ್ದೇಶಕ್ಕಾಗಿ ಏನಂತಂದರೆ ನಾವು ಸ್ಪೆಷಲ್ ರೇಷನ್ನ ಕೊಡ್ತೀವಿ. ಒಂದು ಆನೆಗೆ ಪ್ರತಿನಿತ್ಯ 750 ಕೆಜಿ ಆಹಾರ. ಗಜಪಡೆಯ ಆಹಾರಕ್ಕಾಗಿ 60 ಲಕ್ಷ ವೆಚ್ಚ. ಕಾಳಿನ ಮುದ್ದೆ ಮಾತ್ರವಲ್ಲ, ಸೌತೆಕಾಯಿ, ಬೀಟ್ರೂಟ್, ಕ್ಯಾರೆಟ್, ಕೋಸು, ಮೂಲಂಗಿ ಮೊದಲಾದ ತರಕಾರಿಗಳನ್ನ ಕೊಡಲಾಗ್ತಿದೆ. ಇದೆಲ್ಲವನ್ನ ಭತ್ತದ ಹುಲ್ಲಿನಲ್ಲಿ ಕಟ್ಟಿ ಆನೆಗಳ ತೂಕಕ್ಕೆ ತಕ್ಕಂತೆ ನೀಡಲಾಗ್ತಿದೆ. ಅವುಗಳ ತೂಕದ ಆಧಾರದಲ್ಲಿ ಗಂಡು ಆನೆಗಳಿಗೆ ಪ್ರತಿನಿತ್ಯ 750 ಕೆಜಿ ಆಹಾರ ನೀಡಲಾಗ್ತಿದ್ದು, ಹೆಣ್ಣು ಆನೆಗಳಿಗೆ 450 ಕೆಜಿ ಫುಡ್ ಕೊಡಲಾಗ್ತಿದೆ. ಬೆಳಗ್ಗೆ ಸಂಜೆ ಸಖತ್ ಫುಟ್ಬಾಲ್ ಆಟ. ಪ್ರತಿದಿನ ವಾಕಿಂಗ್ ಮಾಡಿ ಬಂದ ನಂತರ ಈ ವಿಶೇಷ ಆಹಾರವನ್ನ ಗಜಪಡೆಗೆ ನೀಡಲಾಗ್ತಿದೆ. ಹೀಗೆ ಊಟ ಮಾಡ್ತಿರೋ ಆನೆಗಳು ಫುಟ್ಬಾಲ್ ಆಟದಲ್ಲಿ ತೊಡಗ್ತಿವೆ. ರಾಮ್, TV9, ಮೈಸೂರು.